ಸ್ನೇಹಿತರೆ, ಗ್ರೀನ್ ಗೋಲ್ಡ್ ಗೊತ್ತಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದೇ ಬೆಣ್ಣೆಹಣ್ಣು, ಅವ್ಯಾಕ್ಯಾಡೋ. ಇದನ್ನು ಬೆಳಿಬೇಕು ಅನ್ಕೊಂಡಿದ್ದೀರಾ ಅಥವಾ ಬೆಳಿತಾ ಇದ್ದೀರಾ? ತಿನ್ನೋರು ಸಹ ಮೊದಲು ಈ ವಿಡಿಯೋ ನೋಡಿ. ಮೆಕ್ಸಿಕನ್ ಹಾಸ್ ವೆರೈಟಿ ಚೆನ್ನಾಗಿದೆ ಅಂತ ಈಗಾಗಲೇ ತುಂಬಾ ಕಡೆ ನೆಡ್ತಾ ಇದ್ದೀವಿ. 32 ಡಿಗ್ರಿ ಟೆಂಪರೇಚರ್ಗಿನ್ನ ಹೆಚ್ಚು ಇರೋ ಕಡೆ ಈ ಗಿಡ ಬೆಳೆಯೋದಿಲ್ಲ. ಬೆಳೆದ್ರೂ ಸಹ ಇಳುವರಿಯಲ್ಲಿ ವ್ಯತ್ಯಯ ಇರುತ್ತದೆ. ವಾಮ ಮಾರ್ಗದಲ್ಲಿ ಇದರ ಕಸಿ ಕಡ್ಡಿ ಸಯಾನ್ ಸಿಗೋದ್ರಿಂದ ಕೆಲ ನರ್ಸರಿಯವರು ಇದನ್ನು ಹೆಚ್ಚು ಪ್ರಚಾರ ಮಾಡ್ತಾರೆ. ಹಾಗಂತ ಬೆಳಿಬೇಡಿ ಅಂತಾನೂ ಹೇಳ್ತಾ ಇಲ್ಲ, ಮೆಕ್ಸಿಕನ್ ಹಾಸ್ ವೆರೈಟಿ ಸರಿ ಇಲ್ಲ ಅಂತಾನೂ ಹೇಳ್ತಾ ಇಲ್ಲ. ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ. ನಿಮ್ಮ ಕ್ಲೈಮ್ಯಾಟಿಕಲ್ ಸಿಚುವೇಶನ್ಗೆ ತಕ್ಕಂತಹ ಲ್ಯಾಂಬ್ ಹ್ಯಾಶು, ಜಮ್ ಹ್ಯಾಶು, ಪಿಂಕರ್ಟೋನು, ವೆಟ್ಟಿಂಗರು, ಗ್ವೆನ್ನು, ರೀಡು ಇನ್ನೂ ಹಲವಾರು ತಳಿಗಳನ್ನು ಆಯ್ಕೆ ಮಾಡಿ ನೆಡಿ. ನೆನಪಿರ್ಲಿ, ಮೆಕ್ಸಿಕನ್ ಹಾಸ್ ಬರೋದಕ್ಕಿಂತ ಮುಂಚೆ ಅತಿ ಹೆಚ್ಚು ಬೇಡಿಕೆ ಇದ್ದದ್ದು ರೀಡ್ ಅನ್ನೋ ವೆರೈಟಿಗೆ. ಇದನ್ನು ಕಾಯಿ ಪರಿಪಕ್ವಕ್ಕೆ ಬಂದ ನಂತರವೂ ಸಹ ಗಿಡದಲ್ಲೇ 4 ರಿಂದ 5 ತಿಂಗಳು ಕಾದಿರಿಸಬಹುದು. ಅವ್ಯಾಕ್ಯಾಡೋವನ್ನು ಸೌತ್ ಆಫ್ರಿಕಾದಲ್ಲಿ ಗ್ರೀನ್ ಗೋಲ್ಡ್ ಅಂತ ಕರೆದ್ರೆ, ಕೀನ್ಯಾದವರು ಬಡತನದ ನಿರ್ಮೂಲನೆಗೆ ಇದೇ ರಾಮಬಾಣ ಅಂತ ಕರೀತಾರೆ. ಸ್ನೇಹಿತರೆ, ರುಚಿಯಲ್ಲಿ ಸಪ್ಪೆ ಇರುತ್ತೇನೋ, ಆದ್ರೆ ಇದು ಸೂಪರ್ ಫುಡ್. ಯಾವುದೇ ಹಣ್ಣಿನಲ್ಲಿ ಇಲ್ಲದೆ ಇರೋ ಫ್ಯಾಟಿ ಆಯಿಲ್ ಪ್ರಾಪರ್ಟೀಸ್ ಇದರಲ್ಲಿ ಇರುತ್ತದೆ. ಲೋಕಲ್ ತಳಿಗಳು ಹೂವಿನಿಂದ ಹಣ್ಣಾಗಲು 4 ರಿಂದ 5 ತಿಂಗಳು ಸಮಯ ತಗೊಂಡ್ರೆ, ವಿದೇಶಿ ತಳಿಗಳು 7 ರಿಂದ 8 ತಿಂಗಳ ಸಮಯ ತಗೊಳ್ತವೆ. ನಮ್ಮ ತಳಿಗಳು ಹಣ್ಣಾದ ಮೇಲೆ 8 ರಿಂದ 10 ದಿನಗಳ ಒಳಗೆ ಹಾಳಾದರೆ, ವಿದೇಶಿ ತಳಿಗಳು 25 ರಿಂದ 30 ದಿನಗಳ ಕಾಲ ಹಾಳಾಗೋದಿಲ್ಲ. ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗಿರುತ್ತದೆ. ಭಾರತ ಈಗಲೂ ನಮ್ಮ ಬೆಳೆ ಸಾಲದೆ ಮೆಕ್ಸಿಕೋ, ಪೇರು, ತಾಂಜಾನಿಯಾ ಮುಂತಾದ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಇದರಲ್ಲಿ ಕೆಲ ದೇಶಗಳು 1 MCP ಡಿಲೈಡ್ ರೈಪನಿಂಗ್ ಕೆಮಿಕಲ್ ಅನ್ನು ಆಡ್ ಮಾಡಿರೋದ್ರಿಂದ ನಾವು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಂಪೋರ್ಟ್ ಮಾಡುವಾಗ ಎಲಿವೇಟೆಡ್ CO2 ರಿಲೀಸ್ ಆಗಿ ಬಯೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮಗಳು ಬೀರ್ತವೆ. ತಿನ್ನೋರು ಲೋಕಲ್ ಆಗಿ ನಮ್ಮ ರೈತರು ಬೆಳೆದ ಹಣ್ಣನ್ನು ತಿನ್ನಿ, ಆರೋಗ್ಯನೂ ಚೆನ್ನಾಗಿರುತ್ತದೆ. ವಿಡಿಯೋ ಸ್ಕಿಪ್ ಮಾಡೋಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಯ ವಾಚ ಮನಸ ಪ್ರಕೃತಿ, ರೈತರು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವ ಈ ಪುಟ್ಟ ಅಭಿಯಾನಕ್ಕೆ ನೀವು ಸಹ ಕೈ ಜೋಡಿಸಿ.